ಏನಜ್ಜಿ ಹೇಗಿದ್ದೀರಾ? ಇನ್ನೂ ಬೇಜಾರಲ್ಲೇ ಇದ್ದೀರಾ? ಬೇಜಾರಾಗೋಕ್ ನನಗೇನೋ ಆಗಿದೆ. ಓ, ನನ್ನ ಮಗ ಬಂದಿಲ್ಲ ಅಂತನಾ? ಅಯ್ಯೋ ಹುಚ್ಚುಡ್ಗ, ಈ ವಠಾರಕ್ಕೆ ಬಂದಾಗಿಂದ ನಾನು ಕಾಯ್ತಾನೇ ಇದ್ದೀನಿ. ನನ್ನ ಮಗ ಇವತ್ತು ಬರ್ತಾನೆ, ನಾಳೆ ಬರ್ತಾನೆ ಅಂತ. ಅವನಿವತ್ತು ಬರಲಿಲ್ಲ ಅಂತ ನಾನು ಬೇಜಾರು ಮಾಡ್ಕೊಂಡಿರೋಕ್ಕಾಗತ್ತೇನೋ? ಪರವಾಗಿಲ್ಲ ಅಜ್ಜಿ, ಕೂತಲ್ಲೇ ಎಂಥ ಫಿಲಾಸಫಿ ಅಡಾಪ್ಟ್ ಮಾಡ್ಕೊಂಡಿದ್ದೀರಾ ನೋಡಿ. ಸಚ್ ಎ ಪಾಸಿಟಿವ್ ಥಿಂಕಿಂಗ್. ನಾನು MBA ಮಾಡಿದ್ದೀನಿ. ಒಂದೊಂದ್ಸಾರಿ ಮುಂದೆ ಏನು ಮಾಡ್ಬೇಕಂತ ಗೊತ್ತಾಗದೆ ಕುತ್ಕೋತೀನಿ. ಸ್ಟ್ರಾಟಜಿ ಹೇಗೆ ಪ್ಲಾನ್ ಮಾಡ್ಬೇಕಂತಾನೆ ಗೊತ್ತಾಗಲ್ಲ ಅಜ್ಜಿ. ಹುಚ್ಚುಡುಗ, ಅದೇ ಮತ್ತೆ ಹಣ ಸಂಪಾದನೆ ಹೇಗೆ ಮಾಡಬೇಕು ಅನ್ನೋದನ್ನ ಕಾಲೇಜಲ್ಲಿ ಕಲ್ತ್ಕೋಬಹುದು. ಆದರೆ ಜೀವನ ಹೇಗೆ ಮಾಡಬೇಕು ಅನ್ನೋದನ್ನ ಕಾಲೇಜಲ್ಲಿ ಕಲ್ಸೋಕ್ಕಾಗಲ್ಲ ಕಣೋ. ನಮ್ಮ ಸುತ್ತಮುತ್ತ ನೋಡ್ತಾ ಇದ್ರೆ ನಮ್ಗೆಷ್ಟೋ ಪಾಠಗಳು ಸಿಗುತ್ತವೆ ಕಲ್ತ್ಕೊಳ್ಳೋಕೆ. ಎಂತೆಂಥ ಕಷ್ಟಗಳ ಮಧ್ಯನೂ ಜನ ಉತ್ಸಾಹ ಕಳ್ಕೊಂಡಿಲ್ಲ. ಬದುಕನ್ನ ಮುಂದೆ ನಡ್ಸ್ಕೊಂಡು ಹೋಗೋಕೆ ಹೊಸ ಹೊಸ ದಾರಿನ ಕಂಡ್ಕೊಳ್ತಾನೇ ಇದ್ದಾರೆ. ನೀವೇ ಒಂದು ಎಕ್ಸಾಂಪಲ್ ಅಜ್ಜಿ. ನಾನೊಬ್ಳೆ ಅಲ್ಲ ಅಪ್ಪ, ಹೀಗೆ 108 ಉದಾಹರಣೆಗಳು ಸಿಗುತ್ತವೆ ನಿನ್ಗೆ. ನಮ್ ಕುಸುಮ ಇದ್ದಾಳಲ್ಲ, ಅವಳ ಮಗ ತಾಂಡವ ಯಾವಾಗ್ಲೂ ತನ್ನ ಹೆಂಡತಿನ ದಡ್ಡಿ 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 ಅಂತ ಹಂಗಿಸ್ತಾ ಇರ್ತಾನೆ ಕಣ. ಅದಕ್ಕೆ ಕುಸುಮ ತನ್ನ ಸೊಸೆನ ಸ್ಕೂಲಿಗೆ ಕಳಿಸ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದಾಳೆ. ಭಾಗ್ಯದ ಸ್ಕೂಲಿಗೆ ಕಳಿಸ್ತಾ ಇದ್ದಾಳೆ. ನೋಡು, ಸ್ಕೂಲ್ಗೆ ಹೋಗೋ ಮಗ ಇರೋ ಹೆಣ್ಣು ಈ ವಯಸ್ಸಿನಲ್ಲಿ ಸ್ಕೂಲ್ಗೆ ಹೋಗ್ಬೇಕು ಅಂದ್ರೆ ಅವಳಿಗೆ ಎಷ್ಟು ಧೈರ್ಯ ಇರಬೇಕು ನೋಡು, ಎಷ್ಟು ಉತ್ಸಾಹ ಬೇಕು, ಜೀವನೋತ್ಸಾಹ ಬೇಕು. ಬದುಕು ಹಾಗೆ ಕಣಪ್ಪ. ಸೋತ್ ಕೈ ಚೆಲ್ಲಿಬಿಟ್ರೆ ತಲೆ ಮೇಲೆ ಮೊಟಗುತ್ತೆ. ಆಗ ಎದ್ದು ನಿಂತ್ಕೊಂಡು ಧೂಳು ಕೊಡೋಕೊಂಡು ಹೊರಡೋಕ್ ಶುರು ಮಾಡ್ಬೇಕು. ಆಗ ಕೈ ಹಿಡಿದು ನಡೆಸುತ್ತೆ. ಈಗ ಹೇಳು, ನೀನ್ ಯಾಕೆ ಅಷ್ಟೊಂದು ಖುಷಿಯಾಗಿದ್ದೀಯಾ? ಏನಾಯ್ತು ಇವತ್ತು? ಏನೋ ತುಂಬಾ ಒಳ್ಳೇದಾಗಿರ್ಬೇಕು. ಅಜ್ಜಿ, ನೀವು ಇಷ್ಟೊಂದು ಮೋಟಿವೇಶನಲ್ ಮಾತು ಹೇಳ್ಬೇಕಾದ್ರೆ ನಾನು ಕೆಟ್ಟದ್ದು ಹೇಗೆ ಹೇಳಕ್ಕಾಗತ್ತೆ? ಒಳ್ಳೇದನ್ನ ಮಾತ್ರ ಹೇಳ್ತೀನಿ. ಲೆಕ್ಕಾಚಾರ ಅಂದ್ರೆ ಲೆಕ್ಕಾಚಾರ. ದುಡ್ಡು ಕಳ್ಕೊಂಡಿದ್ದನ್ನೂ ಬರಿಬೇಕು, ದುಡ್ಡು ಸಂಪಾದನೆ ಮಾಡಿದ್ದನ್ನೂ ಬರಿಬೇಕು. ಅದನ್ನೇ ಆಯ ವ್ಯಯ ಅಂತ ಹೇಳೋದು. ಹಾಗೇ ಜೀವನಾನು ಒಂದು ಲೆಕ್ಕಾಚಾರ. ಕೆಟ್ಟದ್ದು ಒಳ್ಳೇದು ಎರಡನ್ನೂ ಸರಿಯಾಗಿ ನೆನ್ಪಿಟ್ಕೋಬೇಕು. ಆದ್ರೆ ಒಳ್ಳೆಯದನ್ನ ಬೆಳೆಸೋದ್ರ ಬಗ್ಗೆ ಜಾಸ್ತಿ ಗಮನ ಕೊಡಬೇಕು. ಕೆಟ್ಟದ್ದು ಹೇಗೆ ಬಂತು ಅನ್ನೋದನ್ನ ಯಾವತ್ತೂ ಮರಿಬಾರ್ದು. ಈಗ ಹೇಳು, ಏನಾಯ್ತು? ಇವತ್ತು ಒಳ್ಳೆ ಆರ್ಡರ್ ಸಿಕ್ಕಿತ್ತು ಅಜ್ಜಿ, ಒಳ್ಳೆ ಕಲೆಕ್ಷನ್ ಆಯ್ತು. ನೋಡು, ಈಗ ನಿಲ್ಲಿಸ್ಬಿಡ್ಬೇಡ, ಮತ್ತು ಕೇಳು. ಇವತ್ತು ನಾನು ನಮ್ಮ ಬಂಗ್ಲೋ ಹತ್ರ ಹೋಗಿದ್ದೆ. ನಮ್ ಫ್ಯಾನ್ಸಿ ಕಾರ್ಗಳೆಲ್ಲ ಸಾಲ ನಿಂತಿತ್ತು. ಆದರೆ ಏನ್ ಮಾಡೋದಜ್ಜಿ, ಮನೆಯಲ್ಲಿ ನನಗೋಸ್ಕರ ಯಾರೂ ಕಾಯ್ತಾ ಇರಲಿಲ್ಲ. ಯಾರನ್ನೇ ಆದ್ರೂ ಅಷ್ಟು ಈಸಿಯಾಗಿ ಮರ್ತ್ಬಿಡ್ಬೋದಾ? ನಮ್ಮ ಅಪ್ಪ ಅಮ್ಮಂಗೆ ನಾನು ನೆನ್ಪಿರಲ್ವಾ ಅಜ್ಜಿ? ಯಾಕೋ ನೆನಪಿರಲ್ಲ? ಯಾಕೆ ನೆನಪಿರಲ್ಲ? ಯಾರು ಹಾಗೆ ಆರಾಮಾಗಿ ಮರೆಯೋಕ್ಕಾಗಲ್ಲಪ್ಪ. ನೋಡು, ನೀನ್ ಹೇಳ್ತಾ ಇರೋದು ನಿಜಾನೋ ಸುಳ್ಳೋ ನನಗಂತೂ ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯ ನೋಡು, ನೀನು ಅವ್ರನ್ನ ಎಷ್ಟು ನೆನಪು ಮಾಡ್ಕೊಳ್ತೀಯೋ ಅಷ್ಟೇ ಅವರು ನಿನ್ನ ನೆನಪಿಸ್ಕೊಳ್ತಾ ಇರ್ತಾರೆ. ಮತ್ತೆ ನೋಡೀಗ ನಾನೀ ವಠಾರಕ್ಕೆ ಬಂದು 5-6 ವರ್ಷ ಆಗೋಯ್ತು. ಇನ್ನೇ ಬಂದಾಗಿದೆ ಕಣೋ, ಪ್ರತಿದಿನನೂ ಕಾಯ್ತಿರ್ತೀನಿ. ಆದ್ರೆ ಮಗ ಒಂದಿನಾರೂ ಬರಲಿಲ್ಲ. ಹಾಗಂತ ನಾ ಕಾಯೋದ್ ಬಿಡ್ತೀನ? ಕರೆಕ್ಟ್ ಅಜ್ಜಿ, ನಮ್ಮಮ್ಮನೂ ಕಾಯ್ತಾ ಇರ್ಬೋದು. ಒಂದಿನ ನೋಡಿ ಜಡ್ಜ್ ಮಾಡಬಾರ್ದು. ಅಮ್ಮ ಕಾಯ್ತಿದ್ದಾಳೋ ಇಲ್ಲೋ ಅಂತ ಟೆಸ್ಟ್ ಮಾಡೋದು ಯಾಕೆ?
ನಾನೇ ಅಮ್ಮನ ಹೋಗಿ ನೋಡ್ಕೊಂಬರ್ತೀನಿ. ನಿನ್ನೆ ಏನೂ ಮಾಡ್ದೇನೆ ಸಿಕ್ಕಾಕೊಂಡ್ಲು, ಸರಿಯಾಗಿ ಉಗಿಸ್ಕೊಂಡ್ಲು. ಇವತ್ತು ಏನಾದರೂ ಮಾಡ್ಬೇಕಲ್ಲ ಅವಳಿಗೆ. ಏನಾಗಿದೆ ನಿಮ್ಮಿಬ್ರಿಗೆ? ಯಾಕೆ ಹುಡುಗಿ ಮೇಲೆ ಅಷ್ಟೊಂದು ದ್ವೇಷ? ನೀವೇನೇನೋ ಹೇಳಿದ್ರಿ ಅಂತ ನಾನು ನಿಮ್ಮ ಜೊತೆ ಸೇರ್ಕೊಂಡೆ. ಇವಾಗ ನೋಡಿದ್ರೆ ಆ ಹುಡುಗಿ ಕೆಟ್ಟವಳು ಅಂತ ಅನ್ನಿಸ್ತಾನೇ ಇಲ್ಲ. ಅವಳ ಪಾಡಿಗೆ ಅವಳು ಕೆಲಸ ಮಾಡ್ಕೊಂಡು ಹೋಗ್ತಾಳೆ. ನಾನು ಸುಮ್ಮನೆ ನಿಮ್ಮ ಜೊತೆ ಸೇರ್ಕೊಂಡು ವ್ಯಂಗ್ಯ ಮಾಡ್ಬಿಟ್ಟೆ ಅಂತ ಅನ್ಸುತ್ತೆ. ನಿಮಗೆ ಗೊತ್ತಾಗಲ್ಲ ಬಿಡಿ ಜಯಕ್ಕ, ಆಗೋದಿಲ್ಲ ಒಳ್ಳೇದಕ್ಕೆ. ಇದರಿಂದ ಏನೇ ಒಳ್ಳೇದಾಗುತ್ತೆ? ನಮ್ಮ ಒಳ್ಳೇದಕ್ಕೆ ಅಂದೆ, ಅವಳು ಒಳ್ಳೇದಕ್ಕಲ್ಲ. ಪಾಪ, ಅವಳೇನು ತಪ್ಪು ಮಾಡಿದಾಳೆ? ಹಂಗೆ ನೋಡಿದ್ರೆ ನಮ್ಮೆಲ್ರಿಗಿಂತ ಚೆನ್ನಾಗಿ ಕೆಲಸ ಮಾಡೋಳೆ ಅವಳು. ನಮ್ಮ ಕಾಟ ಕುತಂತ್ರ ಇಲ್ಲದೆ ಹೋಗಿದ್ರೆ ಆ ಹುಡುಗಿ ಪ್ರಮೋಷನ್ ತಗೊಂಡು ಫ್ಲೋರ್ ಮ್ಯಾನೇಜರ್ ಆಗೋ ಅಷ್ಟು ಬುದ್ಧಿವಂತ ಇದ್ದಾಳೆ. ಹೋಗಿ ಹೋಗಿ ಅವಳ ಜೀವನ ಯಾಕೆ ಹಾಳು ಮಾಡಬೇಕು ಹೇಳು? ನೋಡಿ ಜಯಕ್ಕ, ನೀವು ಇದಕ್ಕೆಲ್ಲ ತಲೆ ಹಾಕೋಕ್ ಹೋಗ್ಬಿಡಿ. ಈಗ ನಾನು ಹೇಳಿದ್ದು ನನಗೆ ಗೊತ್ತು, ನಿಮಗೂ ಗೊತ್ತಾಗುತ್ತೆ. ಸುಮ್ಮನೆ ನಾವೇನು ಮಾಡ್ತಿಲ್ಲ. ಅವಳೇ ನಮ್ಮ ಮತ್ತೆ ಮಗಳ. ಅತ್ತೆ ಮಗಳಲ್ಲ ಅಂದಮೇಲೆ ಕಾಟ ಕೊಡೋದೇನಕ್ಕೆ? ಅವಳ್ಯಾರೋ ನಾವ್ಯಾರೋ ಅಂದಮೇಲೆ ಕಾಟ ಕೊಡೋದಕ್ಕೆ ಒಂದು ಕಾರಣ ಬೇಡವಾ? ಯಾಕೋ ನೀವು ಧರ್ಮರಾಯ ಥರ ಆಡ್ತಿದ್ದೀರಾ? ಊಟ ಟೈಮಲ್ಲಿ ನಿಮಗೆ ಎಲ್ಲ ಗೊತ್ತಾಗುತ್ತೆ, ನೋಡ್ತಾ ಇರಿ. ಊಟ ಟೈಮಲ್ಲಿ ಏನು ವಿಷಯ? ಎಲ್ಲದಕ್ಕೂ ಒಂದು ಕಾರಣ ಬೇಕು ಅಂತ ನೀವೇ ಹೇಳಿದ್ರಲ್ಲ. ನೀವು ನಿಮ್ ತೊಂದರೆ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ನಿಮ್ ಮಗ ಸೈಕಲ್ ಕೇಳಿದ್ದ, ಕೊಡ್ಸಿದ್ರಾ? ಆಯ್ತಾ ನಿಮ್ ಕೈಯಲ್ಲಿ? ಬರೋ ಸಂಬಳ ಬದುಕೋಕೆ ಬೇಕು, ಸೈಕಲ್ ಯಾವಾಗ ಕೊಡಿಸ್ತೀರಾ? ನಾವು ಯಾವತ್ತೂ ಪಾಪ ಪುಣ್ಯ ಅನ್ಕೊಂಡ್ರೆ ಯಾವತ್ತೂ ಮುಂದೆ ಬರಲ್ಲ. ಅರ್ಥ ಆಯ್ತಾ ಜಯಕ್ಕ? ಶ್ರಾವಣ, ಭಾದ್ರಪದ, ಆಷಾಢ. ರೇವತಿ, ನಿನ್ನ ಮಗಳದು ಕರ್ಕಾಟಕ ರಾಶಿ ಅಲ್ವೇನೆ? ಅಲ್ಲ ರೀ, ಧನುರಾಶಿ, ಪೂರ್ವಾಷಾಢ ನಕ್ಷತ್ರ. ಗೊತ್ತಾ ಇಲ್ವೋ ಅಂತ ಕೇಳಿದೆ. ಎಲ್ಲ ನೆನ್ಪಿಟ್ಕೊಂಡಿದೀಯಾ? ನಂದು ನನ್ನ ಮಗಳದು ನೆನ್ಪಿಟ್ಕೋ. ಈ ಮನೆ ನಿಂದು ನಿನ್ನ ಮಗಳದು ಮಾತ್ರ ಅಲ್ಲ, ನಾವು ಇದ್ದೀವಿ. ಹುಡುಗಿದು ಧನುರಾಶಿ, ಪೂರ್ವಾಷಾಢ ನಕ್ಷತ್ರ. ಹುಡುಗಂದು ಕನ್ಯಾ ರಾಶಿ, ಉತ್ತರಾಷಾಢ ನಕ್ಷತ್ರ. ಅಂದರೆ ವೃಷಭ, ಯಮುನಾ, ಗಂಗಾ, ಸರಸ್ವತಿ, ಕನ್ಯಾಕುಮಾರಿ, ಭದ್ರಾವತಿ. ಲೇ ಮಹೇಶ, ನಿಂಗೆ ಪಂಚಾಂಗ ನೋಡಕ್ ಬರ್ತದೆಯಲ್ಲ? ಯಾವ್ದಾದ್ರು ಒಳ್ಳೆ ಪುರೋಹಿತರನ್ನ ಕರ್ಸಿದ್ರೆ ಆಗದಪ್ಪ. ಪಂಚಾಂಗ ನೋಡಕ್ ಬರಲ್ವೇನಕ್ಕ? ಇದ್ರಲ್ಲೇ ಬರ್ದಿರ್ತಾರೆ ಯಾವ್ಯಾವ ದಿನ ಒಳ್ಳೊಳ್ಳೆ ಮುಹೂರ್ತ ಇದೆ ಅಂತ. ಮತ್ತೆ ಮೇಷ, ವೃಷಭ, ಭದ್ರಾವತಿ ಅಂತ ಕೈ ಬೀಳ್ ಲೆಕ್ಕ ಆಗ್ತಿದಿ. ಆದ್ರೂ ಇವ್ರು ಸರಿಯಾಗಿ ಬರ್ದಿದ್ರ ಇಲ್ವ ಅಂತ ಚೆಕ್ ಮಾಡ್ಕೋಬೇಕು. ಇವ್ರು ಬರ್ದಿದ್ರೆ ಅಂತ ವಾಲ್ಗ ಊದಿಸ್ಬಿಡಕ್ಕಾಗತ್ತಾ? ನಮ್ಮ ಜವಾಬ್ದಾರಿ ಇರಲ್ವಾ? ಒಳ್ಳೆ ಮುಹೂರ್ತ ನೋಡ್ಬೇಕು. ಒಳ್ಳೆ ಕೆಲಸಕ್ಕೆ ಕೆಟ್ಟ ಮುಹೂರ್ತ ಅಂತ ಇರಲ್ಲ ಮಾವ. ಎಲ್ಲ ಒಳ್ಳೆ ಮುಹೂರ್ತನೇ, ದೇವ್ರು ಮಾಡಿದ್ದೆ. ಆದಷ್ಟು ಬೇಗ ಮದುವೆ ಮಾಡಿಸ್ಕೊಟ್ಬಿಡಿ, ತಡೆಯೋಕ್ಕಾಗ್ತಿಲ್ಲ. ನೋಡ್ದ್ಯಾಕ ಅಳಿ ಅಂದ್ರೆ ಎಷ್ಟು ಅವಸರ ಮಾಡ್ತಾ ಇದಾರೆ ಅಂತ? ಅಳಿ ಅಂದ್ರೆ ಬೆಳಗ್ಗೆ ಎಲ್ಲಾದ್ರು ಆಚೆ ಹೋಗಿದ್ರಾ? ವರ್ಚರ್ ಡೈಲಾಗ್ ಹೇಳ್ತಾ ಇದ್ದೀರಾ? ಇಲ್ಲಪ್ಪ, ಬಂದ್ಲೆ ಅಷ್ಟೇ. ರೀ, ಮದ್ವೆಗೆ ಏನ್ ಅರ್ಜೆಂಟು? ಇದ್ರ ಬಗ್ಗೆ ನಿನ್ಗೇನೇ ಗೊತ್ತು ರೇವತೆ? ಬಾಯಿ ಮುಚ್ಕೊಂಡಿರೋದ್ ಬಿಟ್ಟು ಮದುವೆಗೆ ಏನ್ ಅರ್ಜೆಂಟು ಅಂತ ಕೇಳ್ತೀಯ? ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳ ಮನೇಲಿ ಇಟ್ಕೊಳ್ಳೋದು ಒಂದೇ, ಸೆರಗಲ್ಲಿ ಕೆಂಡ ಕಟ್ಕೊಳ್ಳೋದು ಒಂದೇ. ಗೊತ್ತಿಲ್ವಾ ನಿನಗಾದೆ? ಅಪ್ಪ, ನೀನ್ ಮುಹೂರ್ತ ನೋಡೋದಕ್ಕೆ ತುಂಬಾ ಟೈಮ್ ತಗೋತಿದ್ಯಾ, ಬೇಗ ಬೇಗ ನೋಡು. ಆಯ್ತು ಮಗಳೇ, ಹಾಗೇ ಹೋಯ್ತು, ಸ್ವಲ್ಪ ಹೊತ್ತಷ್ಟೇ. ಅಕ್ಕ, ಅಳಿ ಅಂದ್ರೆ ಹೇಳೋ ಪಾಯಿಂಟು ಕರೆಕ್ಟಾಗೇ ಇದೆ. ಯಾವ ಮುಹೂರ್ತ ಆದ್ರೇನು ಅಂತ ಅಳಿ ಅಂದ್ರೆ ಹೇಳ್ತಾವ್ರೆ. ಆದ್ರೆ ನಾನು ಹಂಗೆ ಬಿಡಕ್ಕಾಗಲ್ವಲ್ಲ. ಮುಹೂರ್ತ ನೋಡಿ ನನಗೇನಾಗಬೇಕು, ಅವಳೇ ನನ್ನ ಮಗಳ ಅಂತ ನಾನು ಉದಾಸೀನ ಮಾಡ್ಬೋದಾಗಿತ್ತು. ಆದರೆ ಮದುವೆ ಮಾಡ್ಕೊಡ್ತಾ ಇರೋದು ಯಾರಿಗೆ? ನನ್ನ ಅಕ್ಕನ ಮನೆಗೆ, ಅಂದರೆ ನಿಮ್ಮ ಮನೆಗೆ.
ಈ ಮದುವೆ ಆದ್ಮೇಲೆ ನಿಮ್ಮ ಮನೇಲಿ ಆರೋಗ್ಯ ಐಶ್ವರ್ಯ ಎಲ್ಲ ಡಬಲ್ ಟ್ರಿಬಲ್ ಆಗಿಬಿಡ್ಬೇಕು ಅಕ್ಕ. ಒಳ್ಳೆ ಕೆಲ್ಸಕ್ಕೆ ಮೀನಮೇಷ ಎಣಿಸ್ಬಾರ್ದು ನೋಡು. ಸರಿ ಕಣ್ಲ, ಯಾವ್ದೋ ಒಂದ್ ಮುಹೂರ್ತ ನೋಡು, ಆಗ್ಲೇ ಶಾನೆ ಒತ್ತಾಯ್ತು. ಸರಿ ಅಕ್ಕ. ಹಾ, ಮುಹೂರ್ತ ಸಿಕ್ಬಿಡ್ತು. ಮುಂದಿನ ಶುಕ್ರವಾರ ಒಳ್ಳೆ ಮುಹೂರ್ತ ಫಿಕ್ಸ್. ನನ್ನ ಹೆಂಡತಿ ಮಗಳು ಆರಾಧನೆಗೂ ನಿನ್ನ ಮಗ ಪುರುಷೋತ್ತಮ್ಗೂ ಇದೇ ವಟಾರದಲ್ಲಿ ಮದುವೆ ಫಿಕ್ಸ್. ಈ ವಟಾರದಾಗ ಲೇ, ಇಲ್ಲಿ ಎಲ್ಲ ಜಾಗ ಐತೆ. ನಮ್ಮವ್ರು 4 ಜನ ಬಂದ್ರೆ ನೆಟ್ಟಿಂಗ್ ನಿಂತ್ಕೊಳಕ್ಕೂ ಜಾಗ ಇಲ್ಲ. 4 ಜನ ಕರ್ಕೊಬತ್ತೀರಾ? ಹಂಗಾದ್ರೆ ಗಟ್ಟು ಮುಟ್ಟಾಗಿರೋರೆ ಕರ್ಕೊಬಂದ್ಬಿಡಿ. ಅವಳು ನಂಬಕ್ಕಾಗಲ್ಲ. ಮದುವೆ ಅಂದ ತಕ್ಷಣ ನಮ್ಮನ್ನೆಲ್ಲ ಯಾಮಾರಿಸಿ ಓಡೋಗ್ಬಿಟ್ರೆ. ಅದೇ ಕಾರಣಕ್ಕೆ ವಟಾರದಲ್ಲಿ ಮದುವೆ ಮಾಡಿಸ್ತಾ ಇರೋದು. ಆಮೇಲೆ ನೀನು ಬಿಡಕ್ಕ, ನೀನೇನು ನಿನ್ನ ಲೆವೆಲ್ ಏನು, ಆಮೇಲೆ ರಿಸೆಪ್ಷನು ಪರ್ಫೆಪ್ಷನ್ನು ಅಂತ ನೀನು ಗ್ರ್ಯಾಂಡಾಗಿ ಮಾಡ್ತೀಯ. ಲೇ ಮಹೇಶ, ಇದ್ರಾಗೂ ಕಾಸು ಉಳಿಸ್ಬಿಟ್ಟಲ್ಲ. ನನ್ನ ಕಾಸಾದ್ರೇನೋ ನಿನ್ನ ಕಾಸಾದ್ರೇನೋ ಎರಡು ಒಂದೇ ಅಲ್ವಕ್ಕ? ನಾನು ಕಾಸು ಉಳಿಸಿದ್ರು ನಿನ್ನ ಕಾಸು ಉಳಿಸ್ದಂಗೆ. ನಾನು ಮದುವೆ ಮಾಡ್ಕೊಡ್ತೀನಿ, ನೀನೇನು ಯೋಚನೆ ಮಾಡ್ಬಿಡಕ್ಕ. ಸರಿ ಸರಿ, ಎಲ್ಲ ವ್ಯವಸ್ಥೆನೂ ಮಾಡ್ಕೊ. ಏನಾದರೂ ಬೇಕಿದ್ರೆ ನಾನು ಹೇಳಕ್ ಮುಂಚೆನೆ ನೀನೇ ಕೇಳ್ತೀಯಲ್ಲ. ಕೇಳೋದೇನು ಬಂತು? ನಮ್ಮ ಅಕ್ಕನ ಮುಂದೆ ಕೇಳಕ್ ನನಗೆಂತ ಸಂಕೋಚ? ಬಾವ, ಆ? ಆ ಸ್ವೀಟ್ ಬಾಕ್ಸ್ ತಗೊಳ್ಳ. ಅಳಿ ಅಂದ್ರೆ ಏನ್ ಹಿಂಗ್ ಕೇಳ್ಬಿಟ್ರೆ? ಇಲ್ಲಿರೋದೆಲ್ಲ ನಿಮ್ದೇನೆ. ಅಳಿ ಅಂದ್ರೆ ಈ ಸ್ವೀಟ್ಗಿನ್ನ ಈ ಖಾರ ಬಾಕ್ಸೆ ನಿಮ್ಗೆ ಜಾಸ್ತಿ ಬೇಕಾಗಿರೋದು. ಮಹೇಶ,